ಎಲ್ಲರಿಗೂ ನಮಸ್ಕಾರ. ನಾವು ಇಂದಿನ ಕಥೆಯಲ್ಲಿ ಕರ್ಮವು ಹೇಗೆ ಮರಳಿ ನಮಗೆ ಬರುತ್ತದೆ ಎಂಬುದರ ಬಗ್ಗೆ ಒಂದು ಸಣ್ಣ ಕಥೆಯ ಮೂಲಕ ತಿಳಿದುಕೊಳ್ಳೋಣ. ಹಿಂದಿನ ಕಾಲದಲ್ಲಿ ಒಬ್ಬ ಮಹಾರಾಜ ತುಂಬ ಚೆನ್ನಾಗಿ ರಾಜ್ಯಭಾರವನ್ನು ಮಾಡಿಕೊಂಡು ಇರ್ತಾನೆ. ಅವನ ಆಸ್ಥಾನದಲ್ಲಿ 3 ಜನ ಏನಿರ್ತಾರ, ಮಂತ್ರಿಗಳಿರ್ತಾರ. ಮಹಾರಾಜನಿಗೆ ಒಂದು ದಿನ ಏನು ಅನಿಸುತ್ತೆ ಅಂತ ಹೇಳಿದ್ರೆ, ನನ್ನ ಆಸ್ಥಾನದಲ್ಲಿರೋ ಮಂತ್ರಿಗಳನ್ನು ನಾನು ಅವರ ಒಂದು ಪ್ರಾಮಾಣಿಕತೆ, ಅವರ ನಿಷ್ಠೆ, ಅದನ್ನು ನಾನೆಲ್ಲ ಏನು ಮಾಡಬೇಕು, ಪರೀಕ್ಷೆ ಮಾಡಬೇಕು ಅಂತ ಮಹಾರಾಜನಿಗೆ ಆ ಯೋಚನೆ ಬರುತ್ತೆ. ಮರನೇ ದಿನಾನ ಏನು ಮಾಡ್ತಾನೆ ಮಹಾರಾಜ, ಆ 3 ಜನ ಮಂತ್ರಿಗಳನ್ನು ಕರಿತಾನೆ ಸಭೆಯಲ್ಲಿ ಆ 3 ಜನ ಮಂತ್ರಿಗಳಿಗೆ ಒಂದು ವಿಷಯನ ತಿಳಿಸ್ತಾನೆ. ಏನಂತ ಹೇಳಿದ್ರೆ, ನೀವು 3 ಜನನೂ ಇವಾಗಲೇ ಏನು ಮಾಡಬೇಕು, ಕಾಡಿಗೆ ಹೋಗಬೇಕು. ಆ ಕಾಡಿನಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಒಂದು ದೊಡ್ಡ ಚೀಲ ತೊಗೊಳ್ರಿ. ಆ ಚೀಲದ ತುಂಬ ಏನು ಮಾಡಬೇಕು, ಹಣ್ಣುಗಳನ್ನು ತುಂಬ್ಕೊಂಡು ಬರಬೇಕು ಅಂಥೇಳಿ ಮಹಾರಾಜ ಆ 3 ಜನ ಮಂತ್ರಿಗಳಿಗೆ ಆದೇಶ ಮಾಡಿ ಕಳಿಸ್ತಾನೆ. ಸರಿ, 3 ಜನನೂ ಕಾಡಿಗೆ ಹೊರಟರು. ಅದರಲ್ಲಿ ಮೊದಲ ಮಂತ್ರಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ನಮ್ಮ ಪ್ರಭುಗಳಿಗೆ ತುಂಬ ಒಳ್ಳೆಯ ರಸಭರಿತ ತಾಜಾ ಹಣ್ಣುಗಳನ್ನು ನಾನೇನು ಮಾಡಬೇಕು, ಸಂಗ್ರಹ ಮಾಡಬೇಕು ಅಂಥೇಳಿ ಅವನು ಕಷ್ಟಪಟ್ಟು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಇಡೀ ಕಾಡನ್ನು ಸುತ್ತಿ ತುಂಬ ಚೆನ್ನಾಗಿರೋ ರಸಭರಿತ ಹಣ್ಣುಗಳು, ತಾಜಾ ಹಣ್ಣುಗಳು, ಮತ್ತು ಇನ್ನೂ ಕೆಲವೊಂದಿಷ್ಟು ಮೀಡಿಯಮ್ಮು, ಪೂರಾ ಹಣ್ಣು ಅಲ್ಲ ಕಾಯಿನೂ ಅಲ್ಲ ಆ ಥರ, ಮತ್ತು ಇನ್ನೂ ಕೆಲವೊಂದಿಷ್ಟು ಕಾಯಿ, ಈ ಥರ ಎಲ್ಲ ರೀತಿಯಿಂದ ಮುಂದಾಲೋಚನೆಯನ್ನು ಮಾಡ್ಯವನು. 2 ದಿನಕ್ಕೆ ಹಣ್ಣು ಖಾಲಿ ಆಗಬಾರ್ದು, ಎಟ್ಲೀಸ್ಟ್ ಒಂದು 15 ದಿನ, ಒಂದು ತಿಂಗಳಾದರೂ ಇಟ್ಕೊಂಡು ತಿನ್ನೋ ಥರ ಎಲ್ಲ ಥರದ ಹಣ್ಣುಗಳನ್ನು ಅವನೇನು ಮಾಡ್ದ, ಸಂಗ್ರಹ ಮಾಡಿಕೊಂಡು ತನ್ನ ಚೀಲವನ್ನು ತುಂಬಿಸ್ಕೊಂಡ. ಇನ್ನು 2ನೇ ಮಂತ್ರಿ ಸ್ವಲ್ಪ ಸೋಮಾರಿ ಆಗಿದ್ದ, ಅವನು ಆಲಸಿ ಆಗಿದ್ದ. ಹೌದಾ? ಹಾಗಾಗಿ ಏನು ಮಾಡ್ದ, ನಮ್ಮ ಮಹಾರಾಜರಂತೂ ತುಂಬಾ ಬ್ಯುಸಿಯಾಗಿರ್ತಾರೆ, ತುಂಬ ಕ್ರಿಯಾಶೀಲವಾಗಿರ್ತಾರೆ. ಅವ್ರು ಯಾವಾಗ ನನ್ನ ಹಣ್ಣುಗಳನ್ನು ತೆಗೆದು ನೋಡಬೇಕು ಅಲ್ವಾ? ಹಾಗಾಗಿ ಎಂಥವು ಹಾಕಿದ್ರೆ ನಡೆಯುತ್ತಂತೇಳಿ ಅವನ ಕೈಗೆ ಯಾವ್ಯಾವ ಸಿಗುತ್ತಾವು, ಕೊಳತಿದ ಹಣ್ಣು, ಕೆಟ್ಟ ಹಣ್ಣು, ಕೆಳಗೆ ಬಿದ್ದಿದ್ವು, ಈ ಥರ ಅವನು ಯಾವುದೇ ನಿಷ್ಠೆ ಇಲ್ದನ ತನಗೆ ಸಿಗೋ ಹಣ್ಣುಗಳನ್ನೆಲ್ಲ ಹಾಕಿಬಿಟ್ಟು ತನ್ನ ಚೀಲವನ್ನು ತುಂಬಿಸ್ಕೊತಾನೆ. ಇನ್ನು 3ನೇ ಮಂತ್ರಿ ತುಂಬ ಏನಾಗಿರ್ತಾನೆ, ಅವನು ಕಪಟಿಯಾಗಿರ್ತಾನೆ, ಕುತಂತ್ರಿಯಾಗಿರ್ತಾನೆ. ಅವನೇನು ಮಾಡ್ತಾನೆ ಅಂತೇಳಿದ್ರೆ, ಅಯ್ಯೋ ನಮ್ಮ ಮಹಾರಾಜರ ಇದು ಯಾರು ಚೀಲ ಅಂತ ಅವರೆಲ್ಲಿ ನೋಡ್ತಾರ, ಇದು ಯಾರು ತಂದಿದ್ದು ಹಣ್ಣು ಅಂತ ಅವರೆಲ್ಲಿ ಗಮನಿಸ್ತಾರ, ಏನಾದರೂ ಆಯಿತು ಆ 3 ಜನರಲ್ಲಿ ನಂದಲ್ಲ ಅಂತ ಹೇಳಿಬಿಟ್ರೆ ಆಯಿತು, ಅಕಸ್ಮಾತ್ ನಾನು ಸಿಕ್ಕಾಕೊಂಡ್ರೆ. ಹೌದಾ? ಈ ಥರ ಅವನು ಕಪಟತನದಿಂದ ಯೋಚನೆ ಮಾಡಿ ಏನು ಮಾಡ್ದ, ತನ್ನ ದೊಡ್ಡ ಚೀಲದ ತುಂಬಾ ಬರೀ ಕಲ್ಲು, ಮಣ್ಣು, ಒಣಗಿದ ಎಲೆಗಳು, ಕೊಳೆತ ಹಣ್ಣುಗಳನ್ನು ಏನು ಮಾಡ್ದ, ತುಂಬದ. ಸರಿ, 3 ಜನ ಮಂತ್ರಿಗಳು ಕಾಡಿನ ತುಂಬ ಅಡ್ಡಾಡಿ ಈ ಥರ ತಮ್ಮ ಚೀಲಗಳಲ್ಲಿ ತುಂಬಿಕೊಂಡು ವಾಪಸ್ ಏನು ಮಾಡ್ತಾರ, ಮಹಾರಾಜನ ಆಸ್ಥಾನಕ್ಕೆ ಬರ್ತಾರ. ಇವ್ರು ಬಂದ ತಕ್ಷಣ ಎಲ್ಲರಲ್ಲಿ ಏನಿತ್ತು, ಮಹಾರಾಜ ಕೊಟ್ಟ ಕೆಲಸವನ್ನು ನಾವೇನು ಮಾಡಿದ್ದೀವಿ ಅಂತೂ ನಿಭಾಯಿಸಿದ್ದೇವೆ, ಅದನ್ನು ಮುಗಿಸ್ಕೊಂಡು ಬಂದಿದ್ದೀವಿ ಅನ್ನೋ ಒಂದು ಸಂತೃಪ್ತಿ ಆ 3ರಲ್ಲಿ ಇರುತ್ತೆ. ಆ 3 ಜನನೂ ಆಸ್ಥಾನಕ್ಕೆ ಬಂದರು. ಮಹಾರಾಜರು ಸಹಿತ ಆಸ್ಥಾನಕ್ಕೆ ಬರ್ತಾರ. ಅವ್ರು ಆಸ್ಥಾನಕ್ಕೆ ಬಂದ ನಂತರ ಏನು ಮಾಡ್ತಾರಂದ್ರೆ, ಯಾರು ಏನು ತಂದಾರ ಅನ್ನೋದನ್ನು ಸಹಿತ ಅವರು ಚೀಲನ ಏನು ಮಾಡೋಂಗಿಲ್ಲ, ಓಪನ್ ಮಾಡಿ ಅದನ್ನು ಬಿಚ್ಚಿ ನೋಡೋಂಗಿಲ್ಲ, ಪರಿಶೀಲನೆ ಮಾಡೋಂಗಿಲ್ಲ. ನೀವು 3 ಜನನೂ ನೀವೇನೇನು ತಂದಿರಲ್ಲ ಈ ಕಾಡಿನಿಂದ, ಆ ಚೀಲದ ಸಮೇತನ ಪ್ರತ್ಯೇಕವಾದ ಒಂದು ಸೆರೆಮನೆಗೆ ನೀವು ಹೋಗಬೇಕೀಗ. ಸೆರೆಮನೆ ಮೀನ್ಸ್ ಜೈಲು. ಹೌದಾ? 3 ಜನನೂ ಪ್ರತ್ಯೇಕವಾಗಿ ಒಂದೊಂದು ಜೈಲೊಳಗೆ ನೀವು ಹೋಗಬೇಕು. ಮತ್ತು ಒಂದು 15 ದಿನ ಅಥವಾ ಒಂದು ತಿಂಗಳ ತನಕ ನೀವೇನು ತಂದಿರಿ ಅದನ್ನು ತಿಂದು ಅಲ್ಲೇ ಜೀವನ ಮಾಡಬೇಕು. ಹೊರಗಿನ ಯಾವುದೇ ಆಹಾರ, ಊಟ, ತಿಂಡಿ ನಿಮಗೇನು ಮಾಡೋಂಗಿಲ್ಲ, ನಾವು ಅವಕಾಶ ಅದಕ್ಕೆ ಕೊಡೋದಿಲ್ಲ. ನೀವೇನು ತೊಗೊಂಡು ಬಂದಿರಿ ಅದನ್ನು ತಿಂದು ನೀವು ಬದುಕಬೇಕು ಅಂತೇಳಿ ಮಹಾರಾಜರು ಆದೇಶ ಮಾಡಿ ಅವರು 3 ಜನನೂ ಪ್ರತ್ಯೇಕವಾದ ಸೆರೆಮನೆಗೆ ಏನು ಮಾಡ್ತಾರೆ, ಕಳಿಸ್ತಾರೆ. ನೀವು ಯೋಚನೆ ಮಾಡಿ ಇವಾಗ ಏನಾಗಿರಬಹುದು ಅಂತೇಳಿ. ಹೌದಾ? ಮೊದಲನೆಯ ಮಂತ್ರಿ ತುಂಬ ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ, ನಮ್ಮ ಪ್ರಭುಗಳಿಗೆ ಒಳ್ಳೆಯ ಹಣ್ಣುಗಳು ಬೇಕು ಅನ್ನೋ ಒಂದು ಮನೋಭಾವದಿಂದ ತಾಜಾ ಹಣ್ಣುಗಳು, ರಸಭರಿತ ಹಣ್ಣುಗಳು, ಸ್ವಲ್ಪ ಕಾಯಿ, ಸ್ವಲ್ಪ ಮೀಡಿಯಮ್ ಹಣ್ಣು, ಈ ಥರ ಎಲ್ಲವನ್ನು ಅವನು ಸಂಗ್ರಹ ಮಾಡಿಕೊಂಡಿದ್ದ. ಹಾಗಾಗಿ ಒಂದು 15 ದಿನ, ಒಂದು ತಿಂಗಳು
ಅವನು ಅದೇ ಹಣ್ಣುಗಳನ್ನು ತಿಂದು ಜೀವಂತವಾಗಿರೋದಕ್ಕೆ, ಬದುಕೋದಕ್ಕೆ, ಖುಷಿಯಿಂದ ಇರಾಕ ಅಲ್ಲಿ ಅವನಿಗೇನಾಯಿತು ಸಾಧ್ಯ ಆಯಿತು. ಜೊತೆಗೆ ಅವನು ತನ್ನ ಒಂದು ಪ್ರಾಮಾಣಿಕತೆಗೆ ಏನು ಮಾಡ್ತಾನ, ತಾನ ಕೃತಜ್ಞತೆಯನ್ನು ಸಲ್ಲಿಸ್ಕೋತಾನ. ಇನ್ನು ಎರಡನೇ ಮಂತ್ರಿ ತಗೊಳ್ರಿ, ಅವನೇನು ಮಾಡಿದ್ದ, ಬೇಕು ಬೇಡ ಎಲ್ಲ ಕೆಟ್ಟಿದ್ವು, ಕೆಳಗೆ ಬಿದ್ದಿದ್ವು, ಕೊಳತ ಹಣ್ಣು ಎಲ್ಲವನ್ನು ಅವನನ್ನು ತುಂಬಿಕೊಂಡಿದ್ದ. ಸ್ವಲ್ಪ ದಿನ ತಿನ್ನಲಿಕ್ಕೆ ಅವನಿಗೆ ಒಳ್ಳೆ ಹಣ್ಣುಗಳು ಸಿಕ್ಕವು. ಮುಂದೆ ಏನಾಯಿತು ಅಂತ ಹೇಳಿದ್ರೆ ಆ ಕೆಟ್ಟ ಹಣ್ಣುಗಳನ್ನು ತಿಂದು ಇರೋ ಪರಿಸ್ಥಿತಿ ಅವನಿಗೆ ಬಂತು. ಇನ್ನು ಮೂರನೇ ಮಂತ್ರಿದಂತೂ ಹೇಳಲಿಕ್ಕೆ ಬೇಡ, ಹೌದಾ, ಅಷ್ಟೊಂದು ಕಪಟಿ ಕುತಂತ್ರಿ ಇದ್ದ. ಅವನು ತಿನ್ಲಿಕ್ಕೆ ಒಳ್ಳೆ ಹಣ್ಣಲ್ಲ, ಒಂದು ಕೆಟ್ಟ ಹಣ್ಣು ಇದ್ದಿದ್ದಿಲ್ಲ ಅದರಲ್ಲಿ. ಏನಿತ್ತು, ಬರೀ ಕಲ್ಲು, ಮಣ್ಣು, ಗಿಡ ಮರದ ಒಣಗಿದ ಎಲೆಗಳಿದ್ವು. ಅವನು ತನ್ನ ಒಂದು ಇದಕ್ಕೆ, ತನ್ನ ಒಂದು ಕರ್ಮಕ್ಕೆ, ತನ್ನ ಕೆಲಸಕ್ಕೆ ತಾನೇ ಶಪಿಸ್ಕೊಂಡು ಸ್ವಲ್ಪ ದಿನದಲ್ಲೇ ಆಹಾರ ನೀರು ಇಲ್ದೇ ಏನು ಮಾಡಿಬಿಡ್ತಾನೆ, ಅವನು ಸತ್ತು ಹೋಗಿಬಿಡ್ತಾನೆ ಅಲ್ಲಿ, ಹೌದಾ. ಈ ಮೂರು ಮಂತ್ರಿಗಳ ಕಥೆಯಿಂದ ಇವರು ಒಂದು ಕೆಲಸದ ಫಲ ಏನಾಯಿತು ಅನ್ನೋದು ನಮಗೆ ಏನು ಮಾಡುತ್ತಾ, ಒಂದು ಸಂದೇಶವನ್ನು ಕೊಡುತ್ತೆ. ಏನಂತ ಹೇಳಿದ್ರೆ, ಕರ್ಮ ರಿಪೀಟ್ಸ್. ಕರ್ಮ ಏನಾಗುತ್ತೆ, ಎಲ್ಲ ಸುತ್ತಾಕೊಂಡು ನಮಗೆ ಬರುತ್ತೆ. ನಮ್ಮ ಒಳ್ಳೆಯ ಕೆಲಸ, ನಮ್ಮ ಕೆಟ್ಟ ಕೆಲಸಗಳು ನಮಗೇನಾಗ್ತಾವು, ವಾಪಸ್ ಆಗ್ತಾವು. ನಮ್ಮ ಜೀವನ ಅನ್ನೋದು ಒಂದು ತೋಟ ಇದ್ದ ಹಾಗೆ, ಒಂದು ಹೊಲ ಇದ್ದ ಹಾಗೆ. ಅದರಲ್ಲಿ ನಾವು ಏನು ಬಿತ್ತುತ್ತೇವಲ್ಲ ಅದನ್ನು ನಾವೇನು ಮಾಡ್ತೀವಿ, ಬೆಳಿತೀವಿ. ಒಳ್ಳೆಯದನ್ನು ಬಿತ್ತಿದ್ರೆ ಒಳ್ಳೆ ಬೆಳೆ ನಮಗೆ ಬರುತ್ತೆ, ಕೆಟ್ಟದನ್ನು ಬಿತ್ತಿದ್ರೆ ಕೆಟ್ಟ ಬೆಳೆಯನ್ನು ನಾವೇ ಅನುಭವಿಸ್ಬೇಕು. ಹಾಗಾಗಿ ಈ ಒಂದು ಮೂರು ಮಂತ್ರಿಗಳ ಕಥೆಯ ಮೂಲಕ ನಮ್ಮ ಒಳ್ಳೆ ಕೆಲಸ ನಮಗೆ ಒಳ್ಳೆ ಪ್ರತಿಫಲ ಕೊಡುತ್ತಾ, ನಮ್ಮ ಕೆಟ್ಟ ಕೆಲಸ ನಮಗೆ ಶಿಕ್ಷೆನೂ ಕೊಡುತ್ತೆ ಅನ್ನೋ ಒಂದು ಪರಿಜ್ಞಾನವನ್ನು ನಾವಿಟ್ಕೊಂಡು ಒಳ್ಳೆಯ ಕೆಲಸದಲ್ಲಿ, ನ್ಯಾಯ ಮಾರ್ಗದಲ್ಲಿ, ಧರ್ಮದಿಂದ ನಡೆಯುವಲ್ಲಿ ನಾವು ಏನು ಮಾಡೋಣ, ನಮ್ಮನ್ನು ನಾವು ಯಾವಾಗಲೂ ಪ್ರೇರೇಪಣೆಗೊಳಿಸೋಣ. ಈ ಥರ ಕಥೆಗಳ ಮೂಲಕ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ ಕರ್ಮ ಏನಾಗುತ್ತೆ, ನಿಮ್ಮ ಹಣೆ ಬಾರ ನಿಮ್ಗೆ, ನಿಮ್ಮ ಕರ್ಮ ನಿಮಗಂತ ಹೇಳೋದನ್ನು ನಾವು ಕೇಳಿದ್ದೀವಿ, ಹೌದಾ. ಹೇಳೋಷ್ಟು ಹೇಳೋದು, ಕೇಳದೇ ಇರೋ ಕಾಲಕ್ಕೆ ನಿಮ್ಮದು ಕರ್ಮ ಅಂತ ಕೈ ಬಿಟ್ಬಿಡೋದು. ಹಾಗಾಗಿ ಈ ಥರ ಚಿಕ್ಕ ಕಥೆಗಳ ಮೂಲಕ ಮಕ್ಕಳಿಗೆ ನಾವು ಹೇಳೋದ್ರ ಮೂಲಕ ಅವರಲ್ಲಿನ ಒಂದು ಜಾಗ್ರತೆಯನ್ನು ಮೂಡಿಸ್ಲಿಕ್ಕೆ ಏನಾಗುತ್ತೆ, ಸಾಧ್ಯ ಆಗುತ್ತೆ. ಅವರನ್ನು ನಾವು ಜಾಗೃತರನ್ನಾಗಿ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ನನ್ನ ಕಥೆಯನ್ನು ಏನು ಮಾಡ್ತಾ ಇದ್ದೀನಿ, ಕರ್ಮ ರಿಪೀಟ್ಸ್. ಕರ್ಮ ಎಲ್ಲೂ ಬಿಡೋದಿಲ್ಲ, ಸರಿಯಾಗಿ ಹುಡುಕೊಂಡ ಬರುತ್ತೆ ಅನ್ನೋದನ್ನು ನಿರೂಪಿಸುವ ಒಂದು ಕಥೆಯನ್ನು ನಾನಿವತ್ತು ಹೇಳಿದ್ದೀನಿ. ಇಲ್ಲಿ ತನಕ ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.